ನಮಸ್ಕಾರ. ಬನ್ನಿ ಇವತ್ತು ಒಂದು ಭರ್ಜರಿ ಸುದ್ದಿಯ ಬಗ್ಗೆ ಮಾತನಾಡೋಣ. ಭಾರತೀಯ ರೈಲ್ವೆಯು 2026ನೇ ಸಾಲಿನಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗಾಗಿ ಒಂದು ಬೃಹತ್ ನೇಮಕಾತಿಯನ್ನು ಪ್ರಕಟಿಸಿದೆ. ಸರ್ಕಾರಿ ಉದ್ಯೋಗದ ಕನಸು ಕಾಣುತ್ತಿರುವ ಎಲ್ಲಾ ಆಕಾಂಕ್ಷಿಗಳಿಗೆ ಇದೊಂದು ಅತ್ಯುತ್ತಮ ಅವಕಾಶ. ಈ ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು ಈ ವಿಶ್ಲೇಷಣೆಯು ಒಂದು ಉಪಯುಕ್ತ ಕೈಪಿಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಊಹಿಸಿಕೊಳ್ಳಿ, ಬರೋಬ್ಬರಿ 22,195. ಹೌದು, ದೇಶದ ವಿವಿಧ ರೈಲ್ವೆ ವಲಯಗಳಲ್ಲಿ ಖಾಲಿಯಿರುವ ಒಟ್ಟು ಹುದ್ದೆಗಳ ಬೃಹತ್ ಸಂಖ್ಯೆ ಇದು. ಇದರಲ್ಲಿ ಟ್ರ್ಯಾಕ್ ಮೇಂಟೇನರ್, ಹೆಲ್ಪರ್ ಮತ್ತು ಅಸಿಸ್ಟೆಂಟ್ ಪಾಯಿಂಟ್ಸ್ಮ್ಯಾನ್ನಂತಹ ಪ್ರಮುಖ ಹುದ್ದೆಗಳು ಸೇರಿವೆ. ಇದು ಪ್ರಸ್ತುತ ಲಭ್ಯವಿರುವ ಅತಿದೊಡ್ಡ ಸರ್ಕಾರಿ ಉದ್ಯೋಗಾವಕಾಶಗಳಲ್ಲಿ ಖಂಡಿತವಾಗಿಯೂ ಒಂದಾಗಿದೆ. ಇಲ್ಲಿ ಅತ್ಯಂತ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ಯಾವುದೇ ಲಿಖಿತ ಪರೀಕ್ಷೆಯ ಟೆನ್ಷನ್ ಇಲ್ಲ. ಸಾಮಾನ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡ ಹಾಗೂ ದುಬಾರಿ ಕೋಚಿಂಗ್ ಸೆಂಟರ್ಗಳಿಗೆ ಅಲೆಯುವ ಅಗತ್ಯವೇ ಇಲ್ಲ. ಇದು ಗ್ರಾಮೀಣ ಯುವಕರು ಮತ್ತು ಉದ್ಯೋಗದ ನಿರೀಕ್ಷೆಯಲ್ಲಿರುವ ಎಲ್ಲರಿಗೂ ಅತಿದೊಡ್ಡ ನೆಮ್ಮದಿಯ ವಿಷಯವಾಗಿದೆ. ಸರಿ, ಈ ಮಾಹಿತಿ ಕೈಪಿಡಿಯಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋಣ. ಬೃಹತ್ ನೇಮಕಾತಿಯ ಅವಕಾಶ, ಅರ್ಜಿ ಸಲ್ಲಿಸುವ ಅರ್ಹತೆ, ವೇತನ ಹಾಗೂ ತರಬೇತಿಯ ವಿವರ, ಬೇಕಾಗಿರುವ ಪ್ರಮುಖ ದಾಖಲೆಗಳು ಮತ್ತು ಕೊನೆಯದಾಗಿ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನ ಹಂತ ಹಂತವಾಗಿ ತಿಳಿಯೋಣ. ಮೊದಲನೆಯದಾಗಿ ವಿಭಾಗ 1. ಈ ಬೃಹತ್ ನೇಮಕಾತಿಯ ಅವಕಾಶದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಭಾರತೀಯ ರೈಲ್ವೆಯಲ್ಲಿ ಕೆಲ್ಸ ಅಂದ್ರೆ ಸುಮ್ನೇನಾ? ಅದು ಕೇವಲ ಒಂದು ಉದ್ಯೋಗ ಅಲ್ಲ, ಜೀವನ ಪರ್ಯಂತದ ಭದ್ರತೆ. ಒಮ್ಮೆ ಈ ಇಲಾಖೆಯಲ್ಲಿ ಕೆಲಸ ಸಿಕ್ಕ್ರೆ ದೀರ್ಘಕಾಲೀನ ವೃತ್ತಿಜೀವನದ ಸ್ಥಿರತೆ, ಆರ್ಥಿಕ ಭದ್ರತೆ ಜೊತೆಗೆ ಆರಾಮದಾಯಕ ನಿವೃತ್ತಿಗಾಡಿ ಪಿಂಚಣಿ ಸೌಲಭ್ಯ ಕೂಡ ಸಿಗುತ್ತೆ. ಭವಿಷ್ಯದ ಬಗ್ಗೆ ಚಿಂತೆಯೇ ಬೇಡ. ಹಾಗಾದ್ರೆ ಈ ಸುವರ್ಣ ಅವಕಾಶಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು? 2ನೇ ವಿಭಾಗದಲ್ಲಿ ಈ ಬಗ್ಗೆ ತಿಳಿಯೋಣ. ಇಲ್ಲಿ ಅರ್ಜಿ ಸಲ್ಲಿಸಲು ದೊಡ್ಡ ದೊಡ್ಡ ಡಿಗ್ರಿಗಳೇನೂ ಬೇಕಿಲ್ಲ. ಕನಿಷ್ಠ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು. ಅಥವಾ ಮಾನ್ಯತೆ ಪಡೆದ ಬೋರ್ಡ್ನಿಂದ ಐಟಿಐ ಪ್ರಮಾಣಪತ್ರ ಇದ್ರೆ ಖಂಡಿತ ಅರ್ಜಿ ಹಾಕಬಹುದು. ಮೂಲಭೂತ ಅರ್ಹತೆ ಇರುವ ಅಸಂಖ್ಯಾತ ಯುವಕ ಯುವತಿಯರಿಗೆ ಇದು ನಿಜಕ್ಕೂ ಒಂದು ದೊಡ್ಡ ಅವಕಾಶ. ಇನ್ನೊಂದು ಆಸಕ್ತಿದಾಯಕ ವಿಷಯ ಅಂದ್ರೆ ವಯೋಮಿತಿಯ ಸಡಿಲಿಕೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 18ರಿಂದ 33 ವರ್ಷದವರೆಗೆ ಅವಕಾಶ ಇದೆ. ಅದೇ ಒಬಿಸಿ ವರ್ಗದವರಿಗೆ ಇನ್ನೂ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ ಬರೋಬ್ಬರಿ 5 ವರ್ಷಗಳ ಹೆಚ್ಚುವರಿ ಸಡಿಲಿಕೆ ಸಿಗುತ್ತೆ. ಇದರಿಂದ ಇನ್ನೂ ಹೆಚ್ಚಿನ ಜನರಿಗೆ ಅನುಕೂಲ ಆಗೋದಂತೂ ಗ್ಯಾರಂಟಿ. ಮಹಿಳಾ ಆಕಾಂಕ್ಷಿಗಳಿಗೂ ಇಲ್ಲೊಂದು ಸಿಹಿ ಸುದ್ದಿ ಇದೆ. ಈ ನೇಮಕಾತಿಯಲ್ಲಿ ಮಹಿಳೆಯರಿಗೂ ಸಮಾನ ಅವಕಾಶವಿದ್ದು ಅರ್ಜಿ ಸಲ್ಲಿಸಲು ಸಕ್ರಿಯವಾಗಿ ಪ್ರೋತ್ಸಾಹಿಸಲಾಗುತ್ತಿದೆ. ರೈಲ್ವೆಯಂತಹ ಬೃಹತ್ ವಲಯದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ವಿಶೇಷವಾಗಿ ಹೇಳ್ಬೇಕಂದ್ರೆ COPA, ಎಲೆಕ್ಟ್ರಾನಿಕ್ಸ್, ಪೇಂಟರ್ ಮತ್ತು ಎಲೆಕ್ಟ್ರಿಷಿಯನ್ನಂತಹ ತಾಂತ್ರಿಕ ಟ್ರೇಡ್ಗಳಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ವಿಪುಲ ಅವಕಾಶಗಳಿವೆ. ಈ ಕ್ಷೇತ್ರಗಳಲ್ಲಿ ಮಹಿಳೆಯರ ಆಯ್ಕೆ ಪ್ರಮಾಣವು ಉತ್ತಮವಾಗಿರುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಸರಿ, ಈಗ 3ನೇ ಮತ್ತು ಎಲ್ಲರಿಗೂ ಕುತೂಹಲ ಇರುವ ವಿಭಾಗಕ್ಕೆ ಬರೋಣ. ಅದೇ ವೇತನ ಮತ್ತು ತರಬೇತಿ. 7ನೇ CPC ಪೇ ಮ್ಯಾಟ್ರಿಕ್ಸ್ ಲೆವೆಲ್ 1ರ ಪ್ರಕಾರ ಆರಂಭಿಕ ಮೂಲ ವೇತನವನ್ನು 18,000 ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ. ಕೆಲಸದ ಆರಂಭಕ್ಕೆ ಇದೊಂದು ಅತ್ಯುತ್ತಮ ಆರ್ಥಿಕ ತಳಹದಿಯಂತಾನೇ ಹೇಳ್ಬಹುದು. ಆದರೆ ಕೇವಲ 18,000 ಅಂತ ಅಂದುಕೊಳ್ಳಬೇಡಿ. ಇದು ಕೇವಲ ಬೇಸಿಕ್ ಪೇ ಅಷ್ಟೇ. ಇದರ ಜೊತೆಗೆ ತುಟ್ಟಿ ಭತ್ಯೆ ಅಂದ್ರೆ DA, ಮನೆ ಬಾಡಿಗೆ ಭತ್ಯೆ HRA ಮತ್ತು ಸಾರಿಗೆ ಭತ್ಯೆ TA ಎಲ್ಲವೂ ಸೇರಿ ಕೈಗೆ ಸಿಗುವ ಒಟ್ಟು ಮಾಸಿಕ ವೇತನ ಗಣನೀಯವಾಗಿ ಹೆಚ್ಚಿರುತ್ತೆ. ಭರ್ಜರಿ ಪ್ಯಾಕೇಜ್ ಅಲ್ವಾ? ಆದರೆ ನೇರವಾಗಿ ಕೆಲಸಕ್ಕೆ ಇಳಿಯೋ ಮುನ್ನ 1 ವರ್ಷದ ಕಡ್ಡಾಯ ಅಪ್ರೆಂಟಿಸ್ ತರಬೇತಿ ಇರುತ್ತೆ. ಈ ಸಮಯದಲ್ಲಿ ರೈಲ್ವೆಯ ಯಂತ್ರಗಳ ಕಾರ್ಯಾಚರಣೆ, ಅಗತ್ಯ ತಾಂತ್ರಿಕ ಕೌಶಲ್ಯಗಳು ಮತ್ತು ಅತಿ ಮುಖ್ಯವಾಗಿ ಕಟ್ಟುನಿಟ್ಟಿನ ಸುರಕ್ಷತಾ ನಿಯಮಗಳ ಬಗ್ಗೆ ಸಂಪೂರ್ಣ ಪ್ರಾಯೋಗಿಕ ಜ್ಞಾನವನ್ನ ನೀಡಲಾಗುತ್ತೆ. ಈ ತರಬೇತಿಯ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಟ್ರೈನಿಂಗ್ ಪಡೆಯುವಾಗಲೂ ಆದಾಯ ಇರುತ್ತೆ. ಹೌದು, ಅಪ್ರೆಂಟಿಸ್ಶಿಪ್ ನಿಯಮಗಳ ಪ್ರಕಾರ ಪ್ರತಿ ತಿಂಗಳು ಟ್ರೇಡ್ ಆಧಾರಿತ ಸ್ಟೈಫೆಂಡ್ ಅನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಕಲಿಯುತ್ತಲೇ ಗಳಿಸುವ ಅದ್ಭುತಾವಕಾಶ ಇದು. ಮುಂದಿನ ವಿಭಾಗ ಅಂದರೆ ವಿಭಾಗ 4ರಲ್ಲಿ ಅರ್ಜಿ ಸಲ್ಲಿಸಲು ಬೇಕಾದ ಅತ್ಯಗತ್ಯ ದಾಖಲೆಗಳ ಬಗ್ಗೆ ಗಮನಹರಿಸೋಣ. ಇಲ್ಲಿ ಬಹಳ ಮುಖ್ಯವಾದ ಅಂಶ ಅಂದ್ರೆ 10ನೇ ತರಗತಿಯ ಅಂಕಪಟ್ಟಿ. ಇದು ಆಯ್ಕೆಯ ಅವಕಾಶಗಳನ್ನು 50ರಿಂದ 60ರಷ್ಟು ಖಚಿತಪಡಿಸುವ ಪ್ರಮುಖ ದಾಖಲೆ. ಇದರ ಜೊತೆಗೆ ITI ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಸ್ಪಷ್ಟವಾಗಿ ಸಹಿ ಇರುವ ಇತ್ತೀಚಿನ ಫೋಟೋ ಮತ್ತು ಮೀಸಲಾತಿ ಕೋರೋದಾದ್ರೆ ಜಾತಿ ಪ್ರಮಾಣಪತ್ರವನ್ನ ಸಂಪೂರ್ಣವಾಗಿ ರೆಡಿ ಇಟ್ಕೊಳ್ಳೇಬೇಕು.
ಇಲ್ಲೊಂದು ಸಣ್ಣ ಎಚ್ಚರಿಕೆ. ಅರ್ಜಿ ಸಲ್ಲಿಸುವಾಗ ಪ್ರತಿಯೊಂದು ಅಕ್ಷರವನ್ನು ಎರಡೆರಡು ಬಾರಿ ಚೆಕ್ ಮಾಡಿಕೊಳ್ಳಿ. ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ. ಮಸುಕಾದ ಫೋಟೋ ಅಥವಾ ಅಸ್ಪಷ್ಟ ಸಹಿ ಅಪ್ಲೋಡ್ ಮಾಡಿದ್ರೆ ಅರ್ಜಿ ನೇರವಾಗಿ ರಿಜೆಕ್ಟ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಕೊನೆಯದಾಗಿ ವಿಭಾಗ 5. ಇದೆಲ್ಲ ಸರಿ, ಅರ್ಜಿ ಸಲ್ಲಿಸೋದು ಹೇಗೆ ಅಂತೀರಾ? ಬನ್ನಿ ನೋಡೋಣ. ಅರ್ಜಿ ಪ್ರಕ್ರಿಯೆ ತುಂಬಾನೇ ಸಿಂಪಲ್ ಆಗಿದೆ. ಮೊದಲು ಅಧಿಕೃತ ಆರ್ಆರ್ಬಿ ವೆಬ್ಸೈಟ್ಗೆ ಭೇಟಿ ನೀಡಿ. ಆಮೇಲೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿ ಬಳಸಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ವಿವರಗಳನ್ನು ಎಚ್ಚರಿಕೆಯಿಂದ ತುಂಬಿ ಸರಿಯಾದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಕೊನೆಯದಾಗಿ ಅರ್ಜಿ ಶುಲ್ಕ ಪಾವತಿಸಿ. ಇಷ್ಟೇ ನೋಡಿ, ಅತ್ಯಂತ ಸರಳವಾದ ಡಿಜಿಟಲ್ ಪ್ರಕ್ರಿಯೆ. ಈಗ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಅರ್ಜಿ ಸಲ್ಲಿಸಲು ಬೇಕಾದ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ಯಾ, ದಾಖಲೆಗಳೆಲ್ಲ ರೆಡಿ ಇದೆ ಅಂತ ಖಚಿತಪಡಿಸ್ಕೊಳ್ಳಿ. ಯಾಕಂದ್ರೆ ಮೊದಲು ಬಂದವರಿಗೆ ಆದ್ಯತೆ ಅನ್ನೋ ಹಾಗೆ ಬೇಗ ಅರ್ಜಿ ಸಲ್ಲಿಸಿದ್ರೆ ಮುಂದಿನ ಹಂತಗಳಲ್ಲಿ ಪ್ರಕ್ರಿಯೆ ಸುಗಮವಾಗಿರುವ ಸಾಧ್ಯತೆಗಳಿರ್ತವೆ. ಮತ್ತು ಈ ದಿನಾಂಕವನ್ನಂತೂ ಮರೆಯಲೇಬೇಡಿ, ಜೂನ್ 4, 2026. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಇದು ಸಂಪೂರ್ಣ ಅಂತಿಮ ಗಡುವಾಗಿದೆ. ಕೊನೆ ಕ್ಷಣದವರೆಗೂ ಕಾಯುವ ಅಭ್ಯಾಸ ಬೇಡವೇ ಬೇಡ. ಯಾಕಂದ್ರೆ ಸರ್ವರ್ ಡೌನ್ ಆಗ್ಬಹುದು ಅಥವಾ ಅನಿರೀಕ್ಷಿತ ವಿಳಂಬಗಳು ಎದುರಾಗಬಹುದು. ಖಂಡಿತವಾಗಿಯೂ ಸರ್ಕಾರಿ ಕೆಲಸದ ಕನಸು ಕಾಣುತ್ತಿರುವ ಯುವಜನತೆಗೆ ಇದೊಂದು ಬೃಹತ್ ಅವಕಾಶ. ಪರೀಕ್ಷೆಯ ಒತ್ತಡವಿಲ್ಲದೆ ಸಿಗುತ್ತಿರುವ ಈ ಸುವರ್ಣ ಅವಕಾಶ ಕೇವಲ ಒಂದು ಉದ್ಯೋಗವೋ ಅಥವಾ ಲಕ್ಷಾಂತರ ಗ್ರಾಮೀಣ ಯುವಕರ ಭವಿಷ್ಯವನ್ನು ಬದಲಿಸುವ ಮಹತ್ವದ ತಿರುವೋ? ಯೋಚಿಸಿ. ತಕ್ಷಣ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ, ಬೇಗನೆ ಅರ್ಜಿ ಸಲ್ಲಿಸಿ ಮತ್ತು ಈ ಐತಿಹಾಸಿಕ ಬದಲಾವಣೆಯ ಭಾಗವಾಗಿರಿ. ಆಲ್ ದಿ ಬೆಸ್ಟ್.